ಮೂರನೇ ಅವಧಿಗೂ ಅಧ್ಯಕ್ಷನಾಗಲು ಟ್ರಂಪ್ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಮೂರನೇ ಅವಧಿಗೂ ನಾನೇ ಅಧ್ಯಕ್ಷನಾಗಲು ಜನ ಬಯಸ್ತಾ ಇದ್ದಾರೆ. ನೋಡೀಗ ಅಮೆರಿಕದಲ್ಲಿ ಸಂವಿಧಾನದ 22ನೇ ತಿದ್ದುಪಡಿ ಅಧ್ಯಕ್ಷೀಯ ಅವಧಿಯ ಮಿತಿಗಳನ್ನು ಹೇಳುತ್ತೆ. ಯಾವುದೇ ವ್ಯಕ್ತಿಯನ್ನ 2 ಬಾರಿಗಿಂತ ಹೆಚ್ಚು ಬಾರಿ ಆಯ್ಕೆ ಮಾಡೋ ಹಾಗಿಲ್ಲ. ಆದರೆ ಈಗ ಟ್ರಂಪ್ ಈ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ನಾವು ಹೆಚ್ಚು ಕೆಲಸ ಮಾಡಬೇಕಾಗುತ್ತೆ, ಕೆಲಸ ಮಾಡಲು ನನಗೆ ಇಷ್ಟ, ನಾನು ತಮಾಷೆ ಮಾಡ್ತಾ ಇಲ್ಲ. ಅಮೇರಿಕದಲ್ಲಿ ನೋಡಿ, ಒಬ್ಬ ವ್ಯಕ್ತಿಗೆ 2 ಅವಧಿಗೆ ಮಾತ್ರ ಅವಕಾಶ ಇದೆ. ಅಲ್ಲಿ ನಮ್ಮ ಹಾಗೆ ಎಷ್ಟು ಬಾರಿ ಅವಕಾಶ ಇಲ್ಲ. ಅಲ್ಲಿ ಎಷ್ಟು ಬಾರಿ ಬೇಕಾದರೂ ಆಗುವಂಥ ವ್ಯವಸ್ಥೆ ಇಲ್ಲ. ಸಂವಿಧಾನದ 22ನೇ ತಿದ್ದುಪಡಿ ಅದನ್ನು ಹೇಳುತ್ತೆ, 2 ಬಾರಿ ಮಾತ್ರ ಅಧ್ಯಕ್ಷರಾಗಲಿಕ್ಕೆ ಅವಕಾಶ ಇದೆ ಅಂತ. ಆದರೆ 3ನೇ ಬಾರಿಯೂ ಕೂಡ ಅಧ್ಯಕ್ಷರಾಗಲು ಟ್ರಂಪ್ ಈಗ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಖಾಸಗಿ ವಾಹಿನಿ ಸಂದರ್ಶನದಲ್ಲಿ ಟ್ರಂಪ್ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಾಧ್ಯಮದವರು ಕೇಳ್ತಾರೆ, 3ನೇ ಬಾರಿಗೆ ಆಯ್ಕೆ ಆಗುವಂಥ ಆಸೆ ಏನಾದರೂ ಇದೆಯಾ ನಿಮಗೆ? ಖಂಡಿತ ಇದೆ, ನಾನು ತಮಾಷೆ ಮಾಡಲ್ಲ, ಜನರು ಅದನ್ನು ಬಯಸ್ತಾ ಇದ್ದಾರೆ, ನಾನು ಕೆಲಸವನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ಬಟ್ ಈಗ ಅಲ್ಲಿ ಸಂವಿಧಾನವನ್ನೇ ಬದಲು ಮಾಡಬೇಕು. ಹಾಗಾಗಿ ಟ್ರಂಪ್ ಈಗ ಆ ಒಂದು ನಿರ್ಧಾರಕ್ಕೆ ಕೈ ಹಾಕ್ತಾರೆ. ಹೇಳೋಕ್ಕಾಗಲ್ಲ, ಯಾಕಂದರೆ ಕೆಲವು ಹುಚ್ಚು ನಿರ್ಧಾರಗಳನ್ನು ಟ್ರಂಪ್ ತೆಗೆದುಕೊಳ್ತಾ ಇದ್ದಾರೆ, ಬಂಡತನದ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ನೋಡ್ತಾ ಇದ್ವಿ ನಾವು, ಭಾರತವೂ ಸೇರಿದಂತೆ ಬೇರೆ ಬೇರೆ ದೇಶಗಳ ಮೇಲೆ ಯಾವ ರೀತಿ ಸುಂಕ ಹೇರ್ತಿದ್ದಾರೆ ಮತ್ತು ಅಲ್ಲಿನ ನಿವಾಸಿಗಳನ್ನು ಕೂಡ ಅವ್ರು ಹೇಗೆ ನಡೆಸ್ಕೊಳ್ತಾ ಇದ್ದಾರೆ ಅಂತೇಳಿ, ಟ್ಯಾಕ್ಸ್ ಆಗಿರ್ಬೋದು, ಪ್ರತಿಯೊಂದು ಅವರು 2ನೇ ಬಾರಿಗೆ ಅಧಿಕಾರಕ್ಕೆ ಬಂದ ಮೇಲೆ ಸಾಕಷ್ಟು ಬದಲಾವಣೆಗಳಾಗ್ತಾ ಇದ್ದಾವೆ, ದಮನಕಾರಿ ಆಗಿರುವಂಥ ನೀತಿಗಳು. ಅದರ ಜೊತೆಗೆ ಈಗ ಸಂವಿಧಾನದಲ್ಲಿ ಏನಾದರೂ ಬದಲಾವಣೆಯನ್ನು ತರಲಿಕ್ಕೆ ಅಲ್ಲಿ ಅವಕಾಶಗಳಿದ್ದಾವೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಭಾರೀ ವಿರೋಧ ವ್ಯಕ್ತವಾಗುವಂತಹ ಸಾಧ್ಯತೆಗಳು ಕೂಡ ಅಲ್ಲಿ ಕಂಡು ಬರ್ತಾ ಇದೆ. ಬಟ್ ಈಗ ಟ್ರಂಪ್ ಅವರು ಈ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದಾಗಿ ಮತ್ತೊಂದು ಮಗ್ಗಲಿನ ಚರ್ಚೆಗಳು ಕೂಡ ಆರಂಭ ಆಗಿದ್ದಾವೆ. I don't want to talk about a third term now because no matter how you look at it, we got a long time to go. We have a long time. You know, we have almost 4 years to go. And that's a long time. But despite that, so many people are saying, you've got to run again. They love the job we're doing. Most importantly, they love the job we're doing. I don't want to talk about a third term now.